ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಹಬ್ಬದ್ದು ನೆಕ್ಸ್ಟ್ ಕಂಟಿನ್ಯೂ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ. ಸೊ ಈ ವ್ಲಾಗಲ್ಲಿ ಬಂದು ನಾನು ಇಲ್ಲಿನ ಹಬ್ಬ ಹೇಗೆ ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು 35 ಇಯರ್ಸ್ ಆದಮೇಲಂತೆ ಈ ಹಬ್ಬ ಮಾಡ್ತಿರೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಇನ್ನೂ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾರು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಹಬ್ಬ ಇನ್ನೂ 4 to 5 ಡೇಸ್ ಇದೆ. ನನಗೆ ಊರಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್. ಅಂದರೆ ಅದು ಆ ಊರಲ್ಲೇ ಅಂತ ಅಲ್ಲ, ಯಾವ ಊರಲ್ಲಾದರೂ ಸರಿ ಹಬ್ಬದ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ವೈಬ್ ಕೊಡುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಅದ್ರ ಮಾರನೆಗೆ ಎಲ್ಲರೂ ಆರತಿನ ರೆಡಿ ಮಾಡಿ ತೊಗೊಂಡು ಹೋಗ್ತಾಯಿದ್ರು, ನೋಡ್ತಾ ಇರ್ಬೋದು. ಇದು ಕೊಂಡ ಆಗಿದ್ದು ನಮ್ಮನೆ ಮುಂದೆನೇ ಆಗಿದ್ದರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು, ನೈಟ್ ನನ್ನ ಮಗಳನ್ನ ಆಡಿಸೋಣ ಅಂತ ಹೇಳ್ಬಿಟ್ಟು ನಾವಲ್ಲಿ ಏನದು ಎಕ್ಸಿಬಿಷನ್ ಹಾಕಿದ್ರು, ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು, ನನ್ನ ಮಗಳಿಗೆ ಆಡಿಸೋಣ ಅಂತ ಹೋದ್ವಿ. ಬಟ್ ಅವಳು ಒಬ್ಬಳೇ ಆಡೋದಕ್ಕಾಗೋದಿಲ್ಲ ಅಲ್ವಾ, ಇನ್ನೂ ಚಿಕ್ಕದು, ಅವಳು ಗೊತ್ತಾಗೋದಿಲ್ಲ ಅಂತ ಹೇಳಿ ಅವಳು ಒಬ್ಬಳೇ ಆಡ್ಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ನನ್ನ ಮಗಳು ಆಡ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ಓ ಏನೇ ಇಲ್ಲಿದೆ. ಆ್ಯಕ್ಚುಲಿ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿದೆ ಸಾಂಗೇ ಬೇರೆ. ಆ್ಯಕ್ಚುಲಿ ಕನ್ನಡ ಮ್ಯೂಸಿಕ್ನ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ಹಾಕೋಂಗಿಲ್ಲ, ಹಾಕೋ ಆಗಿದ್ರೆ ಕಾಪಿರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿ ನಾನು ಎಡಿಟ್ ಮಾಡೋ ಆ್ಯಪಲ್ಲಿರೋ ಮ್ಯೂಸಿಕ್ನೇ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಆ ಮ್ಯೂಸಿಕ್ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ಕಾಪಿರೈಟ್ಸ್ ಬಂದ್ಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿ ಈ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೊಟೆಟೊ ಸ್ಲೈಸ್ನ ತೊಗೊಂಡು ತಿನ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಅಣ್ಣ ಒಬ್ಬರು ಫುಲ್ಲು ರಚ್ಕೆದ್ಬಿಟ್ಟಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ. ಇರಲಿ ಅಂದ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡೆ. ಆ್ಯಕ್ಚುಲಿ ಏನು ಮಾಡೋದಕ್ಕಾಗಲ್ಲ, ಆ ಥರ ವೈಬ್ ಇದ್ದಾಗ ಎಲ್ರಿಗೂ ಆ ಥರ ಅನಿಸುತ್ತೆ. ಮತ್ತು ನೋಡ್ಕೊಂಡು ಬನ್ನಿ ವೀಡಿಯೋನ ನೀವೇ. ಆ್ಯಂಡ್ ಈ ಒಂದು ಕ್ಲಿಪ್ಪಿಂಗ್ ಬಂದು ಬುಧವಾರ ಮಾಡಿರೋದು. ಆ್ಯಕ್ಚುಲಿ ವಿಡಿಯೋ ಮಾರ್ನಿಂಗ್ ಟೈಮ್ ಮಾಡಿರೋದು, ಓಕೆನಾ. ಆ್ಯಕ್ಚುಲಿ ಏನಪ್ಪ ಇದು ಅಂತ ಅಂದರೆ, ಅವತ್ತು ಬಂದು ಊಟ ಇದ್ದಿದ್ದು, ಅಂದರೆ ನಾನ್ ವೆಜ್ ಇದ್ದಿದ್ದು. ಆ್ಯಕ್ಚುಲಿ ನಾನ್ ವೆಜ್ಗಂದರೆ ನಮ್ಮ ಜನ ಕೇಳಬೇಕಾ, ಸೀರಿಯಸ್ಲಿ ಫಸ್ಟ್ ಟೈಮ್ ಅಂದರೆ ನಾನು ಈ ಥರ ಅಂದರೆ ಬ್ಯಾಂಗ್ಳೂರು ಟೈಮಲ್ಲಿ ನೋಡಿದ್ದು ಬಿಟ್ಟರೆ, ಈ ಒಂದು ನಮ್ಮ ಈ ವಿಲೇಜ್ ಫೆಸ್ಟಲ್ಲಿ ಇಷ್ಟೊಂದು ರಶ್ ಇರೋದಿದೆ ಫಸ್ಟ್ ಟೈಮ್ ನೋಡಿದ್ದು. ನೋಡ್ತಾ ಇರ್ಬೋದು, ತುಂಬ ರಶ್ ಇತ್ತು. ಅದನ್ನು ಫೈನಲಾಗಿ ನಾವು ಊಟ ಮಾಡ್ಕೊಂಡು ಬಂದ್ವಿ. ಇದು ಬಂದು ನೈಟ್ ಕ್ಲಿಪ್ಪಿಂಗ್ಸ್, ಓಕೆನಾ. ಜಾಸ್ತಿ ಏನು ವೀಡಿಯೋದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಆ್ಯಂಡ್ ಇದು ಬಂದು ಅವತ್ತಿನ ನೈಟ್ ಮೆರವಣಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೇವ್ರನ್ನ ತರೋದಕ್ಕೆ ಅಂತ ಬರ್ತಾ ಇದ್ದಿದ್ದು ವೀಡಿಯೋ. ಇದು ನೋಡ್ಕೊಂಡು ಬನ್ನಿ ಒಂದ್ಸಲ ನೀವೇ. ದಿಶು ಇಲ್ಲಿ ಮುತ್ಕೊಡು.
ಕೊಡು ಅಕ್ಕನಿಗೆ, ಅಕ್ಕನ ಪಪ್ಪಿ ಕೊಡು ಅಕ್ಕನಿಗೆ. ಹಾಂ ಜಾನು ನೀನು ಕೊಡೆ. ತಪ್ಕೊಳ್ರಿ ಇಬ್ರು. ದಿಶಾ ಇಲ್ಲೋಡು ನೀನು.
ಆ್ಯಂಡ್ ಇದು ನೋಡ್ತಾ ಇರ್ಬೋದು ಅಂದರೆ ಫ್ರೈಡೇ ನೈಟು ಮೆರವಣಿಗೆ ಮಾಡ್ತಾಯಿದ್ದಿದ್ದು, ಅಂದರೆ ಲಾಸ್ಟ್ ಡೇ ಇದು ಬಂದು. ಆ್ಯಕ್ಚುಲಿ ನಾನು ಕೂಡ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರ ಕೈಲಿ ಹೂವು, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲನೂ ತರಿಸಿದೆ. ಬಟ್ ನನಗೇನಾಯಿತು ಸಡನ್ನಾಗಿ ಅಂತ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ನಾವು ಕಬ್ಬಾಳಮ್ಮನ ಮಾಡೋದ್ರಿಂದ ಮಾರಮ್ಮನಿಗೆ ಕೈ ಮುಗಿಯೋ ಹಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಸೊ ನನ್ನ ಮನ್ಸಿಗೆ ಅದು ಯಾಕೋ ಆ ಥರ ಮಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಅದನ್ನು ಅಲ್ಲೇ ಸ್ಕಿಪ್ ಮಾಡಿದೆ. ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಯ್ತಾ ಇಲ್ಲ. ಆ್ಯಕ್ಚುಲಿ ಪೂಜೆನ ಮಾಡಿಸ್ಬೇಕು ಅಂತೇಳಿ ಪೂಜೆ ಸಾಮಾನು ತರಿಸ್ಕೊಂಡು ಪೂಜೆ ಮಾಡ್ಸೋಕ್ಕಾಗಲಿಲ್ವಲ್ಲ, ಅದು ಸ್ವಲ್ಪ ಬೇಜಾರಾಯ್ತು. ನೋಡ್ತಾ ಇರ್ಬೋದು ನೀವೇ ಎಲ್ಲನೂ ತರಿಸ್ಕೊಂಡಿದ್ದೆ ಪೂಜೆಗೆ ಅಂತೇಳಿ. ಬಟ್ ನಾವು ಕಬ್ಬಾಳಮ್ಮನಿಗೆ ಪೂಜೆ ಮಾಡೋದ್ರಿಂದ ಮಾರಮ್ಮನಿಗೆ ನಾವು ಕೈ ಮುಗಿಯೋದಿಲ್ಲ. ಸೊ ಅದೇನೋ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅಂತ. ಆ್ಯಂಡ್ ಫೈನಲಾಗಿ ನೋಡ್ತಾ ಇರ್ಬೋದು ಇದಾಗಿತ್ತು ಕಂಪ್ಲೀಟ್ ಈ ಒಂದು ವ್ಲಾಗ್. ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದ್ದೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್.